ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉಳಿದ ವಯೋವೃದ್ಧರು ಮೊದಲಾದವರಿಗೆ 7 ಮತ್ತು 8ನೇ ನಂಬರ್ ಕ್ಯೂನಲ್ಲಿ ಸಿದ್ಧತೆ ವ್ಯವಸ್ಥೆ ದುಗ್ಧಾದೇನ ಪರಿಶೋಭಿತೆ ನಾನಾದೇಶ ವಿದ್ಯಮಾನಂ ತ್ರಿಕೋತ್ತಮೈ ಪಂಚಕಾರ್ಯೈಶ್ಚ ಶಕ್ತಿನಃ ಅಜಾನಿ ಶ್ರೀಹರೂಪಸ್ಥಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥಯತೀಂದ್ರೈಶ್ಚ ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಫಸ್ಟ್ ಸೋಲೋ ಟ್ರಿಪ್ ಮಂತ್ರಾಲಯಕ್ಕೆ. ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ ಟ್ರಾವೆಲ್ ಮಾಡಿರೋದು. ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡಿಕೊಂಡು ಹೋಗಿದ್ದು. ಟಿಕೆಟ್ ಪ್ರೈಸ್ ನನಗೆ 1000 ರೂಪಾಯಿ ಇತ್ತು ಸ್ಲೀಪರ್. ನಾನು ಇಲ್ಲಿ ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಬೆಳಿಗ್ಗೆ ಸುಮಾರು 5 ಗಂಟೆ 5:30 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್ ಇತ್ತು. ಇದೊಂಚೂರು ಹಳೆ ವಿಡಿಯೋ, ನಾನು ಇದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನು ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನನಗೆ ತುಂಬ ಆಸೆ ಇತ್ತು, ಒಂದು ಸತಿನಾದರೂ ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ಸೇವೆ ಮಾಡಬೇಕು, ರಾಯರ ದರ್ಶನ ಮಾಡಬೇಕು ಅಂತ. ಬಟ್ ಅದು ಯಾಕೋ ಎಷ್ಟೋ ವರ್ಷಗಳಿಂದ ಒಂದು ಸತಿನೂ ಹೋಗೋಕ್ಕೆ ಆಗಿರಲಿಲ್ಲ. ಫೈನಲಿ ನಾನು ಹೋಗಲೇಬೇಕು ಮಂತ್ರಾಲಯಕ್ಕೆ ಅಟ್ ಎನಿ ಕಾಸ್ಟ್ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಂಥ ಕ್ಷಣಗಳಿವು. ನಾನು ಹೋಗಿದ್ದು ಅಂತ ನಾನು ಹೇಳೋದಿಲ್ಲ, ರಾಯರು ಕರ್ಸ್ಕೊಂಡಿರೋದು ನನ್ನ. ಬಸ್ ಬುಕ್ ಮಾಡ್ಕೊಂಡು ಬರೋದೇನೋ ಒಬ್ಬಳೇ ಬಂದುಬಿಟ್ಟೆ. ಅದಾದಮೇಲೆ ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಸ್ನಾನಕ್ಕೆ ಎಲ್ಲಿ ಹೋಗಬೇಕು, ಉಳ್ಕೊಳ್ಳೋದೆಲ್ಲಿ ಎಲ್ಲ ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿತ್ತು. ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ದೇವಸ್ಥಾನಕ್ಕೆ ಹೆಂಗೆ ಬರಬೇಕಂತಲೇ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಅಲ್ಲಲ್ಲಿ ಒಂದು ಸ್ವಲ್ಪ ಜನನೆಲ್ಲ ಕೇಳಿಕೊಂಡು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದಾದಮೇಲೆ ದೇವಸ್ಥಾನದಲ್ಲೇ ಅಲ್ಲಿ ಒಂದು ಹತ್ರ ಕೌಂಟರಲ್ಲಿ ಬ್ಯಾಗ್ ಇಟ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆಲ್ಲ ಮಾಡಿಕೊಂಡು ದರ್ಶನಕ್ಕೆ ಅಂತ ಕ್ಯೂ ನಿಂತಿದ್ದು. ನಾನು ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲರೂ ತುಂಬ ಜನ ಅಲ್ಲಿ ಸೇವೆಗಳು ಮಾಡ್ತಿದ್ರಲ್ಲ, ಸೊ ನನಗೂ ಆಸೆ ಇತ್ತು ಸೇವೆ ಮಾಡಬೇಕು ರಾಯರಿಗೆ ಅಂತ ಅಂದ್ಬಿಟ್ಟು ನಾನು ದೇವಸ್ಥಾನನ 11 ಪ್ರದಕ್ಷಿಣೆ ಹಾಕಿದೆ. ಪ್ರದಕ್ಷಿಣಾ ಸೇವೆ ಮುಗ್ದಿದ ತಕ್ಷಣವೇ ನಾನು ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಹೆಜ್ಜೆ ನಮಸ್ಕಾರನ ಮುಗಿಸೋ ಅಷ್ಟರಲ್ಲಿ ನನಗೆ ಸುಮಾರು 2 ಅವರ್ಸ್ ಟೈಮ್ ತಗೊಳ್ತು ಹೆಜ್ಜೆ ನಮಸ್ಕಾರ ಪೂರ್ತಿಯಾಗಿ ಮುಗಿಸೋದಕ್ಕೆ. ಈ ಎಲ್ಲ ಸೇವೆಗಳನ್ನ ಮುಗಿಸೋ ಅಷ್ಟರಲ್ಲಿ ಸುಮಾರು 11:30 ಆಗ್ಬಿಟ್ಟಿತ್ತು. ಎಲ್ಲ ಸೇವೆಗಳನ್ನ ಮುಗಿಸ್ಕೊಂಡು ನಾನು ದರ್ಶನಕ್ಕೆ ಹೋದೆ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ಯಪ್ಪ ಸಿಕ್ಕಾಪಟ್ಟೆ ಜನ ತುಂಬೋಗ್ಬಿಟ್ಟಿದ್ರು, ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಕ್ಷತೆ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಮತ್ತೆ ಯಾರ್ಯಾರನ್ನೋ ಕೇಳಿಕೊಂಡು ಅಕ್ಷತೆ ಕ್ಯೂಗೆ ನಿಂತ್ಕೊಂಡೆ. ಅಕ್ಷತೆ ಕ್ಯೂವಲ್ಲಿ ನಿಂತು ಅಕ್ಷತೆ ಎಲ್ಲ ತಗೊಂಡೆ. ಅಕ್ಷತೆ ತಗೊಂಡಿದ್ದಾದಮೇಲೆ ಮತ್ತೆ 3 ಸಲ ನಾನು ಕ್ಯೂಗೆ ಹೋದೆ ದರ್ಶನಕ್ಕೆ ಅಂತ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನೋ ಮನಸ್ಸಿಗೆ ಒಂಥರ ಸಮಾಧಾನ, ನೆಮ್ಮದಿ, ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಗೊತ್ತಿಲ್ಲದಿದ್ದ ಜಾಗಕ್ಕೆಲ್ಲ ಮೊದಲನೇ ಸಲ ಹೋದಾಗ ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನಿಸುತ್ತೆ. ಎಲ್ಲೋಗ್ಬೇಕು, ಏನು ಮಾಡಬೇಕಂತ ಗೊತ್ತಿರಲ್ಲ. ಮತ್ತು ಊಟದ ಕ್ಯೂಗೆ ಯಾರ್ಯಾರನ್ನೋ ಕೇಳಿಕೊಂಡು ಊಟ ಮುಗಿಸ್ಕೊಂಡೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಮ್ಮದಿಯಾಗಿ ಊಟ ಮಾಡಿದೆ.
ಈ ನನ್ನ ಎಲ್ಲ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು.